ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಆಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿ ಆ್ಯಂಡ್ ಆರೋಗ್ಯಕರವಾಗಿರುವಂತಹ ಹೆಸರುಕಾಳು ಹಲಸಿನ ಬೀಜದ ಲಡ್ಡು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ರಿಚ್ ಪ್ರೋಟೀನ್ ಅಂತಲೇ ಹೇಳ್ಬೋದು. ಫಸ್ಟ್ ಹೆಸರುಕಾಳು ನಾನು ನೈಟೇ ತೊಳೆದು ಒಣಗಿಸಿಟ್ಕೊಂಡಿದ್ದೀನಿ. ಅದರಲ್ಲಿ ಡಸ್ಟ್ ಎಲ್ಲ ಇರುತ್ತೆ ಅಂತ ನೈಟೇ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಹೆಸರುಕಾಳು ಬಗ್ಗೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಎಲ್ಲರಿಗೂ ಗೊತ್ತಿದೆ. ತುಂಬ ಒಳ್ಳೆಯದು ಹೆಲ್ತಿಗೆ. ಇನ್ನು ಅದರದ್ದು ಮೊಳಕೆ ಕಟ್ಟು ತಿಂದರೂ ಅಂತೂ ಸಖತ್ ಹೆಲ್ತಿ. ಡಯಟ್ ಮಾಡೋರಿಗಂತೂ ತುಂಬಾ ಒಳ್ಳೆಯದು. ದೇಹದಲ್ಲಿ ಏನಾದರೂ ಕೆಟ್ಟ ಕೊಲೆಸ್ಟ್ರಾಲ್ ಇದ್ದರೆ ಎಲ್ಲ ತೆಗೆದಾಗುತ್ತೆ. ಡಯಟಿಗಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಏನಾದರೂ ಕೊಲೆಸ್ಟ್ರಾಲು ಕೂಡ ಕಡಿಮೆ ಆಗುತ್ತೆ. ಪ್ರೋಟೀನ್ ಅಂಶ ಇದೆ, ನಾರಿನ ಅಂಶ ಇದೆ, ವಿಟಮಿನ್ ಇದೆ. ತೂಕ ಕಡಿಮೆ ಮಾಡೋದ್ರಲ್ಲಂತೂ ಇದ್ದಿದ್ದ ಕೈ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇನ್ನೂ ಕೂಡ ಬ್ಲಡ್ ಕಮ್ಮಿ ಇರೋರಿಗೂ ಕೂಡ ಒಳ್ಳೆಯದು. ಕಬ್ಬಿನ ಅಂಶ ಇದೆ, ನಾರಿನ ಅಂಶ ಇದೆ. ಇದರಲ್ಲಿ ಏನಿಲ್ಲ ಹೇಳಿ, ಎಲ್ಲ ಕೂಡ ಇದೆ. ಈ ಥರದ್ದೊಂದು ಉಂಡೆ ಮಾಡ್ಕೊತೀನಿ ಬೆಳಗ್ಗೆ ಹೊತ್ತು. ಯಾರಿಗೆ ನಿಶಕ್ತಿ, ಸುಸ್ತು, ಏನು ಕೆಲಸ ಮಾಡೋಕ್ಕಾಗಲ್ಲಪ್ಪ ಅನ್ನೋರಿಗಂತೂ ಇದು ಸಖತ್ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಈ ಥರ ಒಂದು ಉಂಡೆ ತಿಂದು ಒಂದು ಲೋಟ ಬಿಸಿನೀರು ಕುಡಿದ್ಬಿಡಿ. ಇಡೀ ದಿನ ನೀವು ಎನರ್ಜಿಯಾಗಿ ಇರ್ತೀರ. ಇದು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ. ಇವಾಗ ಹೆಂಗೋ ಆಷಾಢ ಮುಗಿತಾ ಬಂತು, ಶ್ರಾವಣ ಸ್ಟಾರ್ಟ್ ಆಗುತ್ತೆ. ವರಮಹಾಲಕ್ಷ್ಮಿ, ದೀಪಾವಳಿ, ಗಣೇಶ ಹಬ್ಬಕ್ಕೆ ಏನಾದರೂ ಉಂಡೆ ಮಾಡಬೇಕು. ಅವಾಗ ಈ ಥರದ್ದೊಂದು ಹೆಲ್ತಿಯಾಗಿ ಉಂಡೆ ಮಾಡಿ ದೇವ್ರಿಗೆ ಎಡೆ ಮಾಡಿ ನೀವು ತಿನ್ನಿ. ಇದು ನೋಡಿ, ಇದಾಗಿದೆ, ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ತಟ್ಟೆಲಿ ಎತ್ತಿಟ್ಕೊಳ್ತೀನಿ. ಇವಾಗ ಹಲಸಿನ ಬೀಜನ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಇದು ಕೂಡ ಅಷ್ಟೇ ತುಂಬಾ ಒಳ್ಳೆಯದು. ಬೀಜ ಹಲಸಿನ ತಿಂದು ಬೀಜ ಬಿಸಾಕ್ಬಿಟ್ರಿ, ಈ ಥರದ್ದೊಂದು ಟ್ರೈ ಮಾಡಿ ಸಾಂಬಾರು ಮಾಡ್ಕೊಳ್ಳಿ, ಪಲ್ಯ ಮಾಡ್ಕೊಳ್ಳಿ, ಇಲ್ಲ ಬೀಜ ಹುರಿದು ತಿನ್ನಿ, ಸಖತ್ತಾಗಿರುತ್ತೆ. ಇದರಲ್ಲೂ ಅಷ್ಟೇ ಪ್ರೋಟೀನ್ ಅಂಶ, ನಾರಿನ ಅಂಶ, ವಿಟಮಿನ್ ಬಿ ಇದೆ. ನಿಮಗೆ ಶುಗರ್ ಇದ್ದರೆ ಸಕ್ಕರೆ ಅದರಲ್ಲಿರೋದು ಕಡಿಮೆ ಆಗುತ್ತೆ. ನಿಮಗೆ ಮೂಳೆಗಳನ್ನು ಗಟ್ಟಿ ಆಗ್ತವೆ. ಈವನ್ ಇದನ್ನು ಬೇಯಿಸ್ಬಿಟ್ಟು ಫೇಸ್ಗೆ ಹಾಕ್ಕೊಂಡ್ರು ನಿಮ್ಮ ಸ್ಕಿನ್ನು ಕೂಡ ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಬಾದಾಮಿ ಹುರ್ಕೊತಿದ್ದೀನಿ, ಗೋಡಂಬಿ ಹಾಕ್ಕೊಂಡಿದ್ದೀನಿ. ಎರಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದಕ್ಕೆ ಕಲ್ಲಂಗಡಿ ಹಣ್ಣಿನ ಬೀಜ, ಇದು ಕೂಡ ಅಷ್ಟೇ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಆರೋಗ್ಯದ ಬೆನಿಫಿಟ್ಸ್ ಏನೇನು ಬೇಕೋ ಎಲ್ಲ ಈ ಉಂಡೆಯಲ್ಲಿ ಸಿಗುತ್ತೆ ನೋಡಿ. ಮಾಡಿಟ್ಕೊಳ್ಳಿ, 15 ದಿನಕ್ಕೊಂದು ಸರಿ, ಸಖತ್ತಾಗಿರುತ್ತೆ. ಇವಾಗ ಹಲಸಿನ ಬೀಜ ಡ್ರೈ ರೋಸ್ಟ್ ಮಾಡಿದ್ನಲ್ಲ, ಇವಾಗ ತುಪ್ಪದಲ್ಲಿ ಕೂಡ ಒಂದು ಸರಿ ರೋಸ್ಟ್ ಮಾಡ್ಕೊತೀನಿ. ಒಣ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಂಡೇ ಯಾವಾಗನ ಫ್ರೀ ಇದ್ದರೆ ಈ ಥರ ಮಾಡ್ಕೊಳ್ಳಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ, ಹೆಲ್ತಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಬಿಳಿ ಎಳ್ಳು ಆ್ಯಡ್ ಮಾಡ್ಕೊತಿದ್ದೀನಿ. 1-2 ಟೇಬಲ್ ಸ್ಪೂನಷ್ಟು ಅಥವಾ 1 ಬಾಟ್ಲಷ್ಟು ಅಂದ್ಕೊಳ್ಳಿ. ಇದು ಕೂಡ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೆಲ್ಲ ಫ್ರೈ ಆದಮೇಲೆ, ತಣ್ಣಗಾದಮೇಲೆ ಎರಡೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಫಸ್ಟು ಹೆಸ್ರು ಕಾಳನ್ನ ಮಿಕ್ಸಿಗೆ ಹಾಕೋತಿದ್ದೀನಿ ನಾನು. ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಪೌಡ್ರ್ ಆಗಿದೆ. ಈಗ ಅದೇ ಜನರಿಗೆ ಉಳಿದಿರೋಂಥ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಕೂಡ ನುಣ್ಣಗೆ ರುಬ್ಕೊಳ್ಳೋಣ. ಈಗ ಅದೇ ಪ್ಯಾನಿಗೆ ಸ್ವಲ್ಪ ತುಪ್ಪ, ಹುರಿದಿಟ್ಕೊಂಡಿರುತ್ತೀವಲ್ಲ ಹೆಸರು ಕಾಳು ಪುಡಿ, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಅದು
ಇನ್ನೂ ಏನಾದರೂ ಹಸಿ ವಾಸನೆ ಇದ್ದರೆ ಎಲ್ಲ ಹೋಗಲಿ ಅಂತ ಚೆನ್ನಾಗಿ ಹುರಿಯೋಣ. ಮಕ್ಕಳು ಮನೆಯಲ್ಲಿ ವಯಸ್ಸಾದವರಿದ್ದರೆ, ಶುಗರ್ ಪೇಷಂಟ್ ಇದ್ದರೆ, ಮಕ್ಕಳು, ಲೇಡೀಸಿಗಂತೂ ಬೇಕೇ ಬೇಕು. ಮಂತ್ಲಿ ಪೀರಿಯಡ್ ಆಗ್ತಿರುತ್ತೆ, ವೀಕ್ನೆಸ್ ಆಗ್ತಾ ಇರುತ್ತೆ, ಕೆಲಸ ಮಾಡಿ ಸುಸ್ತಾ ಅಂಥವ್ರಿಗಂತೂ ಇದು ಮಾಡಿಸಿದ ಉಂಡೆ ಅಂತಲೇ ಹೇಳ್ಬೋದು. ಅಷ್ಟು ರಿಚ್ ಆ್ಯಂಡ್ ಫುಡ್ ಅಂತಲೇ ಹೇಳ್ಬೋದು. ಇದನ್ನು ಮಸ್ಟ್ ಆ್ಯಂಡ್ ಟು ನೀವೆಲ್ಲರೂ ಟ್ರೈ ಮಾಡಲೇಬೇಕು. ಇದನ್ನು ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಯೋಣ ತುಪ್ಪದಲ್ಲೇ. ಅದು ಅರೋಮ ಬರುತ್ತೆ, ತುಪ್ಪದಲ್ಲಿ ಹುರಿತಾ ಇದ್ರೆ ಅದ್ರದ್ದು ಇನ್ನೂ ಹಸಿ ಎಲ್ಲ ಹೋಗಿ. ಯಾರಾದರೂ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವು ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದರೆ ನಾನು ಇನ್ನೂ ಒಳ್ಳೆ ರೆಸಿಪಿ ಹಾಕ್ತಾ ಇರ್ತೀನಿ. ಡ್ರೈ ಫ್ರೂಟ್ಸ್ ಪೌಡು ಕೂಡ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು 1-2 ನಿಮಿಷ. ಇದೆಷ್ಟು ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ. ಇದು ಇಷ್ಟು ರಿಚ್ ಆಗಿರೋ ಫುಡ್ಡು ಯಾರಿಗೆ ಬೇಡ ಹೇಳಿ. ಹೊರಗಡೆ ತಿನ್ನೋ ಬದಲು ಈ ಥರ ಮನೇಲೇ ಮಾಡ್ಕೊತೀನಿ. ನೀವು ಒಂದು ಸಂಡೇ ಫ್ರೀಯಾಗಿದ್ದಾಗ ಇದನ್ನು ಮಾಡಿ ಇಟ್ಕೊಳ್ಳಿ. 15 ದಿನದ ತನಕ ನಿಮಗೆ ಟೆನ್ಷನ್ ಫ್ರೀ ಅಂತಲೇ ಹೇಳ್ಬೋದು. ಮಕ್ಕಳಿಗೂ ಕೂಡ ಸ್ನ್ಯಾಕ್ಸ್ ಬಾಕ್ಸಿಗೂ ಇಟ್ಟು ಕಳಿಸ್ಬೋದು. ಅವರು ಕೂಡ ಖುಷಿಯಾಗಿ ತಿಂತಾರೆ. ಅದು ತಣ್ಣಗಾಗಲಿ. ಅಷ್ಟೊತ್ತಿಗೆ ಬೆಲ್ಲ ಕರಗಿಸ್ಕೊಳ್ಳೋಣ. ಒಂದು ಪಾತ್ರೆಯಲ್ಲಿ ಬೆಲ್ಲ, ನಾನು 2 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೆ. ಇದರಲ್ಲಿ 1.5 ಕಪ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವೀಟ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಸ್ವೀಟ್ ತಿನ್ನೋರು ಓಕೆ, ಇಲ್ಲ ಕಡಿಮೆ ಬೇಕಂದ್ರೆ ಹಾಕಿ. ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಬೆಲ್ಲ ಬೇಡ, ಸಕ್ಕರೆ ಬೇಡ ಅಂದರೆ ಖರ್ಜೂರದಲ್ಲಿ ಕೂಡ ಮಾಡ್ಕೋಬೋದು ಇದನ್ನು. ನೋಡಿ, ಇದೀಗ ಬೆಲ್ಲ ಎಲ್ಲ ಕರಗಿದೆ. ಇದಕ್ಕೆ ಪೌಡ್ರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಬಿಸಿ ಇದ್ದಾಗಲೇ ಉಂಡೆ ಕಟ್ಕೋಬೇಕು, ಈಸಿಯಾಗಿ ಬರುತ್ತೆ. ತಣ್ಣಗಾದ್ಮೇಲೆ ಮತ್ತೆಲ್ಲ ಡ್ರೈ ಆಗಿಬಿಡುತ್ತೆ, ಕಟ್ಟೋಕ್ಕಾಗಲ್ಲ. ಇದು ಒಂದು ಸಾರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ನೀಟಾಗಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಉಂಡೆ ಕಟ್ಕೋತೀನಿ. ಬಿಸಿ ಇರುತ್ತೆ, ಹುಷಾರು. ಈ ಸಣ್ಣದಾಗಿ ಉಂಡೆ ಕಟ್ಕೊಳ್ಳೋಣ. ನೋಡಿದ ತಕ್ಷಣ ಕ್ಯೂಟಾಗಿ ಒಂದೊಂದು ಉಂಡೆ ತಿಂದರೆ ಸಾಕು. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ಸಖತ್ ಟೇಸ್ಟಿಯಾಗಿ ರಿಚ್ ಆಗಿರುವಂತಹ ಹೆಸರುಕಾಳು ಹಲಸಿನ ಬೀಜದ ಲಡ್ಡು, ಎನರ್ಜಿ ಬೂಸ್ಟರ್ ಲಡ್ಡು ರೆಡಿಯಾಗಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.